ಈ ಜಯಮ್ಮ ನೋಡಿದ್ರೆ ಈ ಮದುವೆ ನಿಲ್ಲಿಸ್ತೀನಿ ಆಗುಮಪ್ಪ ಅಂತ ಹೇಳಕತ್ತಾಳ. ನನ್ನ ಮನ್ಸು ಯಾಕೋ ಒಪ್ಪಕತ್ತಿಲ್ಲಲ್ಲ. ಥು, ಜಯಮ್ಮ ನನಗಂತೂ ನಾನು ಎಲ್ಲಾರಿದ್ರಿಗೂ ನಗ್ನಗ್ತಾ ಇದ್ದೀನಿ ಹೊರತು ನನ್ನ ಮನಸ್ಸಲ್ಲಿ ಎಷ್ಟು ದ್ವೇಷ ಕುದಿತೈತೆ ಗೊತ್ತಾ. ಹಲೋ ಪಾಪ, ಹೋಯ್ ಪಾಪ. ಅವಯ್ಯೋ ಅವಯ್ಯೋ, ನೀನು ನನ್ನ ಎದುರು ಬರಬೇಡವಯ್ಯೋ. ನಿನಗೂ ಅವಳಿಗೂ ಮೋಸ ಮಾಡ್ತಾವನಿ ಅನ್ಸುತ್ತೆ. ನಾನು ಯಾವ ಹುಡುಗಿನೂ ಇಟ್ಕೊಂಡಿಲ್ಲವಯ್ಯೋ. ನೋಡು ಈ ಲೌಡಿಯ ಅವಳಿಗೆ ಮದುವೆ ಮಾಡ್ತೀನಿ ಹಂಗ ಹಿಂಗ ಅಂತೇಳಿ ತಲೆ ಕೆಡಿಸ್ಕೊಂಡು ಯಾವ ಥರ ಮಾಡಕತ್ತಾಳೆ ನೋಡವಯ್ಯೋ. ಹಲೋ ಪಾಪ, ನನಗೆಲ್ಲ ಅರ್ಥ ಆಗ್ತಾವಕ್ಕಲ್ಲ. ಏನು ತಲೆ ಕೆಡ್ಸ್ಕೊಬೇಡ ಇರು. ಭಗವಂತ ಒಳ್ಳೆಯವ್ರಿಗೆ ಯಾವತ್ತೂ ಕೈ ಹಿಡಿತಾನ, ಕೆಟ್ಟವ್ರಿಗೆ ಗೊತ್ತಾಗೋದು. ಆ ಜಯಮ್ಮ ಹೇಳಕತ್ತಾಳಲ್ಲ ಚೂರು ಚಿಕನ್ ಇದಕ್ಕೆಲ್ಲ ಕಾರಣ ಅಂತೇಳಿ. ನೋಡಮ್ಮ, ಒಂದೆರಡು ದಿನ ಕಾಯಮ್ಮ ಇರು. ಕಾಯ್ದಂತೆ ಯಾವುದೂ ಪ್ರತಿಫಲ ಸಿಗಲ್ಲಲ್ಲ. ಇನ್ನೇನು ನಾಳೆಗೆ ತಾನೇ ಮದುವೆ ಇರೋದು, ಗೊತ್ತಾಗುತ್ತಿರು. ಅಯ್ಯೋ ಅವ್ವ, ಆ ಮದುವೆ ಅಂತ ನೆನ್ಸ್ಕೊಂಡ್ರೆ ಮೈ ಕೈಯೆಲ್ಲ ನಡ್ಕೋವು. ನಾನು ಒಪ್ಪಿಲ್ಲ ಏನಿಲ್ಲ, ಇವಳು ಮಾತು ಕಟ್ಕೊಂಡು ನಾನು ಅವ್ರನ್ನೆಲ್ಲ ಮದುವೆ ಆಗ್ಬೇಕಾ ನಂಗೆ ಐತೈತಿ. ನನಗೂ ಒಪ್ಪಿಗೆ ಇರ್ಬೇಕಲ್ಲವ. ಹಾಂ, ನಾನಂತ ಕೆಲಸ ಮಾಡ್ತಿರ್ತಾರೆ ಹೋಗಿ ಮದುವೆ ಆಗೋದು. ನಾನೇ ಅಂತ ಕೆಲಸ ಮಾಡಿಲ್ಲ ಅಂದ್ಮೇಲೆ ನಾನು ಹೆಂಗವ ಅವಳನ್ನ ಮದುವೆ ಆಗೋದು? ಹಾಂ, ಹೇಳಿ ನೀನೇ. ರೀ, ನಿಮ್ಮ ಹತ್ರ ಒಂದು ಖುಷಿ ವಿಚಾರ ಹೇಳೋಣ ಅನ್ಕ ಬಂದೆ. ನನಗೆಲ್ಲ ನೆನಪಾಯ್ತು ರೀ. ಏನವ ಅಂಥದ್ದೆಲ್ಲ ನೆನಪಾಗಿದ್ದು ನಿನ್ಗೆ? ನಾನು ಅವ್ರ ಜೊತೆ ಮಲಗಿದೆ ಏನದ ಇಲ್ಲ ಅವಳನ್ನ ಇಟ್ಕೊಂಡಿನಿ ಏನದ ನೆನಪಾಗಿರೋದು ನಿನ್ಗೆ? ಫುಲ್ ಹುಡಿ ಗಂಡಂಗೆ ಇನ್ನೊಂದು ಹುಡುಗಿಂತ ಮದುವೆ ಮಾಡ್ತಿಲ್ಲ ನೀನು ಯೋಗ್ಯತೆಗೆ ಇಷ್ಟು ಮೊಣ್ಣಾಕ. ಹ್ಞೂ ಕಲ ಪಾಪ, ಆ ವಿಚಾರಕ್ಕೆ ಇವಳ ಜೊತೆ ಮಾತಾಡಕತ್ತಿಲ್ಲ. ನನ್ನ ಅಡುಗೆ ನನ್ನಿಟ್ಟು ನಾನೇ ತಿನ್ನಕತ್ತಾನೆ. ಇವಳ ಹತ್ರ ₹1 ಕೇಳಕತ್ತಿಲ್ಲ. ನನ್ನ ಅಡುಗೆ ನೀನು ತಂದು ಹಾಕಿದ್ರಾಗ ನಾನೇ ಮಾಡ್ಕೊಂಡು ತಿಂತಾವನಿ. ಇಲ್ಲ ಹುಡಿ ಹಂಗೆ ಆಡಸಕತ್ತಾಳ ನಮ್ಮ ಮನೆಯ. ರೀ, ನಾನೇನಾರು ಒಪ್ಕೊಂಡಿಲ್ಲ ಅಂದ್ರೆ ನ್ಯಾಯಕ್ಕಾಗಿ ಸೊರವತ್ತು ನಿನ್ನ ಅರ್ಥ ಮಾಡ್ಕ. ನಾನೆಲ್ಲನೂ ಕಂಡುಹಿಡಿಬೇಕು ಅಂತ ನಿಂತಿರೋದು. ಅಕಸ್ಮಾತ್ ಏನಾರು ಅಲ್ಲೇ ನ್ಯಾಯದಲ್ಲಿ ನೀನು ಅವಳನ್ನ ಮದುವೆ ಆಗಬೇಕು ಅಂತಂದಿದ್ರ ನನ್ನ ಪರಿಸ್ಥಿತಿ ಏನಾಯ್ತಿತ್ತು ಅರ್ಥ ಮಾಡ್ಕೊಂಡಿಯಾ? ಅವತ್ತು ಆ ಲಕ್ಷ್ಮಿ ಅವನುವೇ ಚೂರು ಚಿಕನ್ ಬಿಡ್ತಿದ್ರು ಅಂದ್ಕೊಂಡಿಯಾ? ಅವ್ನು ಮಾಡಿರೋ ತಪ್ಪು ಪಾಪ ಎಲ್ಲ ನೀನು ಒಪ್ಕೊಬೇಕಾ? ನಿನ್ಗೆ ತಾಣೆ ಬರೋಣ ಅದನ್ನ ಒಪ್ಕೊಳಕ. ನಾನು ಹೇಳ್ದಾಗ ಮಾಡ್ತಿ ಮಾಡೋಕ್ಕಿಲ್ಲ. ಅದೇನು ಬೊಗಳು 16 ನನ್ನ ಜೀವನನೇ ಹೆಂಗೋ ಇದನ್ನ ಎಲ್ಲೋ ತಂದಿಲ್ಸಿಯ. ಎಲ್ಲರೂ ಕೇಳ್ತಾರೆ ಕಣ, ಸಿಕ್ಕಿದ್ದ ನಿಂಗೆ ಮುಸ್ಲಿಂ ಹುಡುಗಿಯ ಯಾವ ಹುಡುಗಿನೂ ಸಿಗ್ಲಿಲ್ವ ನಿಂಗೆ? ನೀನು ಯೋಗ್ಯತೆಗೆ ಇಷ್ಟು ಮೊಣ್ಣಾಕ ಅಂತಾರ. ನಾನು ಹೆಂಗೆ ಅವಮಾನ ಪಟ್ಕೊಂಡಿರ್ಬೇಕು ಹೇಳಲ್ಲಿ? ರೀ, ಎಲ್ಲ ಸರಿನೂ ಅಷ್ಟೇ. ಪೆಟ್ಟು ತಿಂದಾಗಲೇ ಅದು ಶಿಲೆಯಾಗಿ ನಿಲ್ಲೋದು. ಒಂದು ಕಲ್ಲು ಐತೆ ಅಂದ್ರೆ ಅದು ಪೆಟ್ಟು ಬೀಳ್ಸ್ಕೊಳ್ಳೇಬೇಕು. ಈಗ ಅದು ಪೆಟ್ಟು ಬೀಳ್ಸ್ಕೊಳ್ದಂಗೆ ನಾನು ಅಳ್ತೀನಿ ಪೈತೀನಿ ಅಂತಂದ್ರೆ ಈಗ ಸೈಡ್ಗೆ ಎತ್ತೋಗಿತಾರ. ಹಾಂ, ಈಗ ಎಷ್ಟೇ ಪೆಟ್ಟಾಗಲಿ ತೆಗ್ದು ಶಿಲ್ಪಿ ಕೈಯಾಗ ಪೆಟ್ಟು ಹೊಡ್ಸ್ಕೊಂಡಾಗ್ಲಿ ತಾನೆ, ಪೆಟ್ಟು ಬಿದ್ದಾಗಲೇ ತಾನೆ ನೀನೊಂದು ಶಿಲೆಯಾಗಿ ಗುಡಿ ಒಳಗಡೆ ಕುತ್ಕೊಳ್ಳೋದು. ನೀನು ಪೆಟ್ಟೆ ತಿಂದಿಲ್ಲ ಅಂದರೆ ಎಲ್ಲಿ ಇಡ್ತಾರೆ ಅಲ್ಲಿ? ನೀನು ತೆಂಗಿನಕಾಯಿ ಹೊಡಿಯೋಕ್ಕಿರ್ತಾರ. ನೀನು ಒಂದು ಸರಿ ಪೆಟ್ಟು ತಿಂದು ಗುಡಿ ಒಳಗೆ ಹೋಗಲಿಲ್ಲ ಅಂದ್ರೆ ಜೀವನ ಪರ್ಯಂತ ಪೆಟ್ಟು ತಿನ್ನಬೇಕು. ನೋಡಿ ಏನು ಮಾಡ್ತೀಯ, ನಿನಗೆ ಬಿಟ್ಟಿದ್ದು. ಸರಿ, ಬಂದಿರೋದೇನು 16 ಹೇಳು ನನಗೆ. ಈ ಥರ ವಚನಗಳು ಹೇಳಿ 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 ಹಳೆ ಕಾಲದಾಗ ಗಾದೆ ಮಾತುಗಳು ಹೇಳಿ ನಂಗೆ ಇನ್ನೂ ತಲೆ ತಿನ್ಬೇಡ, ಹೇಳು. ಅದು ವಚನನೂ ಅಲ್ಲ, ಗಾದೆ ಮಾತು ಅಲ್ಲ, ತಿಳುವಳಿಕೆ ಹೇಳಕತ್ತಿರೋದು. ಆಗಿನ ಕಾಲದಲ್ಲಿ ಎಲ್ಲರೂ ಹೇಳ್ತಿದ್ರು ನಮ್ಗೆ, ಪೆಟ್ಟು ತಿಂದಾಗಲೇ ಅಂತೆ ಒಂದಿನ ಶಿಲೆಯಾಗಿ ಕುತ್ಕೊಳ್ಳೋದು. ಪೆಟ್ಟು ತಿಂದಂತೆ ಹತ್ತಿರ್ತೀವಲ್ಲ ಅವರೇ ಅಂತ ದಿನಾಗಲೂ ತೆಂಗಿನಕಾಯಿ ಹೊಡ್ಸ್ಕೊಂಡು ಹೊರಗಡೆ ಕುತ್ಕೊಳ್ಳೋದು. ಅದಕ್ಕೆ ಹೇಳೋದು ಪ್ರತಿಯೊಂದಕ್ಕೂ ಒಂದು ಅಂತ್ಯ ಅಂತ ಇರ್ತಾವ, ಅಲ್ಲಿವರೆಗೂ ಕಾಯಬೇಕು ಅಂತೇಳಿ. ಏಕ್ದಮ್ ನೀನು ಹೇಳ್ದಂಗೆ ಆಗ್ಬಿಡಲ್ಲಯ್ಯ. ಎಲ್ಲನೂ ಕಂಡುಹಿಡಿದ್ಬಿಡು ಮಾಡ್ಬಿಡು ಅನ್ನೋಕೆ ಇಲ್ಲಿ ಆಗೋದಿಲ್ಲ. ಮಾಡೋ ಗಂಟ ಸುಮ್ಮನಿರು. ಅದನ್ನ ಯಾರು ಹೇಳ್ತೇಮ್ಮ ಏನು ಮಾಡ್ಬೇಕು ಏನು ಮಾಡ್ಬೇಕಂತ ನೀನು ಈ ಥರ ಗುಣ ಅಂದ್ರೆ ನಂಗೆ ಎಲ್ಲ ಉರಿಯಕತ್ತೈತಿ. ಹೇಳು ಫಸ್ಟು. ರೀ, ಏನು ಗೊತ್ತಾ, ನಾವು ನಿನ್ನೆ ಸೀರೆ ಅಂಗಡಿಗೆ ಹೋಗಿದ್ವಲ್ಲ, ಅವಾಗ ಪಾತಿ ಯಾರನ್ನೋ ನೋಡಿ ಎದ್ರುಕೊಂಡು ಓಡೋಗಳ. ನಂಗೆ ಗೊತ್ತಿಲ್ಲ, ಸೀರೆ ಅಂಗಡಿ ಕರ್ಕೊಂಡೋಗಷ್ಟೇ. ಯಾಕವಾ ಸೀರೆ ಅಂಗಡಿಗ ಇನ್ನೊಂದು 5 ಸೀರೆ ತರಿಸ್ಕೊಂಬರಕ್ಕ? ಆಗಲೇ ಅವ್ಳು 5 ಸೀರೆ ತಗೋತೀಯಾ? ಅವು ಇವು ಅಂತೇಳಿ ನೀನೇ ತಕ ಬಂದಿಯಾ? ನನ್ನ ಕೈಯಾಗ ಇನ್ನು 5 ಸೀರೆ ತೆಗಿಯಕ್ಕ ನನ್ನ ಕೈಲಾಗಕ್ಕಿಲ್ಲ ಬಿಡು. ಅಯ್ಯೋ, ಹೇಳದ್ನ ಅರ್ಥ ಮಾಡ್ಕ. ಅಲ್ಲೊಬ್ಬ ಸಲೀಮ್ ಅಂತ ಬಂದಿದ್ದ ಗೊತ್ತಾ? ಅವನು ಅವಯ್ಯ ಸಲೀಮ್ ಅಂತ ಕೂಗಿದ ತಕ್ಷಣ ಇವಳು ಓಡೋಗಿದ್ದು. ನನಗೆ ಇವಾಗ ಫ್ಲಾಶ್ ಆಗ್ತೈತಿ ನೋಡು. ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿ ಇವಳು ಸೀರೆ ಅಂಗಡಿಯಿಂದ ಯಾಕೆ ಓಡೋದ್ಲು ಅಂತೇಳಿ ನನಗೆ ಇವಾಗ ಅರ್ಥ ಆಗಕತ್ತೈತಿ. ಆ ಸಲೀಮ್ಗೂ ಇವಳಿಗೂ ಏನೋ ಸಂಬಂಧ ಐತಿ. ಅವ ಏನೋ ಅದೇ ಹೇಳಕತ್ತಾನೆ, ಯಾವನಿಂದನೋ ಓಡೋದ್ಲು ಅಂತೇಳಿ. ಫಸ್ಟು ಅಲ್ಲಿ ಹೋಗಿ ವಿಚಾರಿಸಿದ್ರ ಯಾರು ಏನು ಎತ್ತ ಪ್ರತಿಯೊಂದು ಅರ್ಥ ಆಗ್ತಾವ. ಬರ್ತೀಯಾ ಬರೋಕ್ಕಿಲ್ವ ಅಷ್ಟು ಹೇಳು. ಏನು ಮಜಯಮ್ಮನ ಹೇಳಕತ್ತಿರೋ ತಿಳ್ತಾನ? ಅವಳು ಸಲೀಮನ ಹುಡುಗಿನ ಮದುವೆ ಆಗಿದ್ಲ ಆಗ್ಲಿಯೇ? ಹ್ಞೂ ಅತ್ತೆಯವ್ರ, ಅವನ್ಗೆ ಆಗಲೇ ಮದುವೆ ಆಗಿ ಅವನು ಅಲ್ಲಿದ್ದಾಗ ಚೂರು ಚಿಕ್ಕ ಭಾಳ ಅಲ್ಲಿ ಹೋಗ್ತಿದ್ದಂತ. ಅದು ಗೊತ್ತಾಗಿ ಜಗಳ ಮಾಡಿ ಎಲ್ಲ ಏನೋ ಅಂದಪ್ಪ. ಯಾರೋ ಚಿಕ್ಕಣ್ಣನ ಏನೋ ಅಂದ. ಇವ್ರು ಚೂರು ಚಿಕ್ಕ ಅಂತ ಇಲ್ಲಿಟ್ಟವ್ರೆ ಅಂತ ಗೊತ್ತಿಲ್ಲ. ಅವ್ನ ಹೆಸರು ಚಿಕ್ಕಣ್ಣ ತಾನೆ, ನಮ್ಮ ಚೂರು ಚಿಕ್ಕನ ಹೆಸರು. ಈ ಕಡೆಯವರು ಚೂರು ಚಿಕ್ಕ ಅಂತ ಇಟ್ಟಿರೋದು. ಅವ್ರು ನಂದ ನಿನ್ನೆ ನನಗೆ ಚಿಕ್ಕಣ್ಣ ಅನ್ನೋರು ಮಡಿಕಂಡಾರ ಈ ಥರ ಕರ್ಕೊಂಡು ಓಡೋಗ್ಬಿಟ್ರು ಅವಳನ್ನ ಅಂತ ಅಂದ. ನನಗೆ ಅಷ್ಟು ನೆನಪಾಗಲಿಲ್ಲ ಈ ಸೀರೆ ತಗೊಳ ಗಡಿ ಬಿಡಿಲಿ. ಅದಕ್ಕೆ ಚಿಕ್ಕಣ್ಣ ಅಂದ್ರೆ ನಮ್ಮ ಚೂರು ಚಿಕ್ಕನೇ ತಾನೆ. ಈಗ ಪಾತಿಮಾ ಅಂತ ಇರೋಳು ನಮ್ಮೂರಾಗಿ ಒಳೊಬ್ಳೆ. ಹಾಂ, ಫಸ್ಟ್ ಕರ್ಕೊಂಬರಮ್ಮ, ಏನಾಗೈತೆ ಅಂತ ಗೊತ್ತಾಗುತ್ತಾ? ನಾಳೆ ಮದುವೆ ಅಲ್ಲ, ಕರ್ಕೊಂಡೋಗಿ ಅವ್ರ ಮನೆಗೆ ಮದುವೆಗೂ ಮೊದಲೇ ಕರ್ಕೊಂಡು ಹೋಗ್ಬಿಡುಮ್ಮ. ಹಾಂ, ಅವಾಗಲ್ಲ ಗೊತ್ತಾಗೋದು. ಕಪ್ಪಲ್ಲಿ ಹೋಯ್ತಾನೆ ಅವಳು ಗಂಡ ಸರಿಯಾಗಿ ಮೆಟ್ಟರಿ ಮಟ್ಕ. ಅಯ್ಯೋ ಜಯಮ್ಮ, ನೀನು ಬಾಯಿ ನಿಜವಾಗ್ಲೂ ಸಕ್ಕರೆ ಆಗ್ತೈತಾನೆ. ಈ ಥರ ಆಗ್ಬಿಡ್ತಂದ ಒಳ್ಳೆ ಕೆಲಸ. ನಡಿ ಹೋಮ. ಹ್ಞೂ ಸರಿ, ಬನ್ನಿರಿ. ಯಾರ ಹತ್ರನೂ ಹೇಳಕೋಬೇಡ ನಾವು ಅಲ್ಲಿಗೆ ಹೋಗಕತ್ತಾವಿ ಅಂತೇಳಿ. ಸರಿ, ಹೋಗಿ ಬರಮ್ಮ ಬಾ. ಓಹೋ, ಏನು ಮೇಡಮ್, ನೆನೆ ತಾನೇ ಸೀರೆ ತೊಗೊಂಡೋದ್ರಿ, ಇವತ್ತು ತಿರ್ಗಾ ಅಂಗಡಿ ಹತ್ರ ಬಂದುಬಿಟ್ಟಿದ್ದೀರಾ? ಯಾಕೆ, ಸೀರೆ ಏನಾದ್ರು ಡ್ಯಾಮೇಜ್ ಇದೆಯಾ? ಸರ್, ನಿಮ್ಮ ಹತ್ರ ಒಂದು ಇನ್ಫಾರ್ಮೇಷನ್ ತೊಗೋಬೇಕಿತ್ತು. ಅವರು ಸಲೀಮ್ ಅಂತ ಬಂದಿದ್ರಲ್ಲ ನಿನ್ನೆ, ಅವರಿಲ್ಲ? ಓ, ಸಲೀಮ್ ನೋಡಿಕೊಂಬಂದ್ರಾ? ಅವ್ರು ಇವಾಗ ತಾನೇ ಹೊರಗಡೆ ಹೋದ್ರು ನೋಡಿ. ಅಂಗಡಿಗೆ ಹೋಗಿ ಒಂದು 5 ನಿಮಿಷ ವೆಯ್ಟ್ ಮಾಡ್ತೀರಿ, ಬರ್ಬೋದೇನೋ. ಒಂದೊಂದು ಸರಿ ಬರ್ತಾನೆ ಯಪ್ಪ, ಒಂದೊಂದು ಸರಿ ಅವ್ರು ಹೆಂಡತಿ ಬಿಟ್ಟೋಗಿರೋದಕ್ಕೆ ಬೇಜಾರಿಗೆ ಹೋಗೇ ಬಿಡ್ತಾರೆ.
ಸರ್ ಅವ್ರ ಹೆಂಡ್ತಿದ್ದು ಫೋಟೋ ಗೀಟೋ ಏನಾದ್ರು ನಿಮ್ಮ ಹತ್ರ ತೋರಿಸೋರ ಯಾವ ಥರ ಇರ್ಬೋದು ಅವ್ರ ಹೆಂಡ್ತಿ? ಅವ್ರ ಹೆಂಡತಿ ಬಗ್ಗೆ ಏನು ಹೇಳ್ತೀರಮ್ಮ? ಯಾವನೋ ಚಿಕ್ಕಣ್ಣ ಅಂತೆ ಅವನ ಜೊತೆ ಭಾಳ ಚಕ್ಕಂದಲ್ಲಿದ್ಲಂತೆ. ಇವನು ಅವನ ಮುಖ ನೋಡೇ ಇಲ್ಲ ಚಿಕ್ಕ ಅನ್ನೊಂದು. ಆದರೆ ಅವಳ ಹೆಂಡತಿ ಮುಖನ ನನಗಂತೂ ಸರಿಯಾಗಿ ತೋರಿಸಿದ್ದಾನೆ. ನಮ್ಮ ಅಂಗಡಿಗೆ ಬರ್ತಾನೆ ಇರೋಳು. ಬಂದಾಗೆಲ್ಲ ರೀ ನಂಗೆ ಅದು ತಗೊಡು, ಸೀರೆ ತಗೊಡು, ಅದು ತಗೊಡು, ಇದು ತಗೊಡು ಅಂತೇಳಿ ಚೆನ್ನಾಗಿ ತೆಗೆಸ್ಕೊಂಡು ತಿಂದ್ಬಿಟ್ಟವಳೆ. ಆದರೆ ಇವಾಗ ನೋಡಿದ್ರೆ ನಾನು ತೆಗೆಸ್ಕೊಂಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾಳಲ್ಲ. ಹೆಂಗೈತಿ ನೋಡಿ ಇವಳ್ದು. ಅವಳ ಹೆಂಡ್ತಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು ಸರ್. ಈಗ ನನ್ನ ಗಂಡಂಗೆ ಮದುವೆ ಮಾಡೋಕೆ ಬಂದಿದ್ದಿಲ್ಲ, ಅವಾಗ ಮುಖ ಮುಚ್ಕೊಂಡಿದ್ಲಲ್ಲ, ಕಾಣಕತ್ತಿದ್ದಿಲ್ಲಲ್ಲ, ಅವಳು ನೋಡಿದ್ದೀರಾ ಅಂತೀರಾ? ನೆನ್ನೆ ಬಂದಿದ್ಲಲ್ಲ, ನೋಡ್ಬೇಕು ತಾನೇ ನೀವು ಅವ್ರನ್ನ. ಅವಳೇ ಸರ್ ಭಾನು ಅಂದರೆ. ಅಯ್ಯೋ ಮೇಡಮ್, ಅವ್ರದಕ್ಕೆ ಕಣ್ಣು ಮಾತ್ರ ನೋಡಿದ್ದೆ. ಅವರು ಬುರ್ಕ ಹಾಕ್ಕೊಂಡು ಬರ್ತಾ ಇದ್ರು. ಮುಖ ನೋಡಿದ್ದೀನಿ ಅಂದರೆ ತುಂಬಾಗಿ ಚೆನ್ನಾಗಿ ನೋಡಿಲ್ಲ ಅವ್ರದಕ್ಕೆ ಮುಖ ನಾನು. ಅವರು ಬುರ್ಕಾಗೆ ಹಾಕೊಂಡು ಬರ್ತಾ ಇದ್ರಲ್ಲ, ಅವಾಗ ನೋಡಿದ್ದು. ಸರ್ ನೆನ್ನೆ ಬಂದಿದ್ದಿಲ್ಲ ನನ್ನ ಗಂಡಂಗೆ ಮದುವೆ ಮಾಡ್ತೀನಿ ಅಂತೇಳಿ. ಅವಳೇ ಫಾತಿಮಾ ಅಂದ್ರೆ. ಎಲ್ಲರೂ ನಮ್ಮೂರಲ್ಲಿ ಎಲ್ಲರ ಜೊತೆನೂ ಇದು ಮಾಡ್ಕೊಂಡು ಕೂತಾಳೆ. ಚೂರಿ ಚಿಕ್ಕ ಅಂತೇಳಿ ಇಟ್ಕೊಂಡಿರೋದು, ಕರ್ಕೊಂಬಂದಿರೋದವನು. ಅವನ ಹೆಸರು ಚಿಕ್ಕಣ್ಣ ಅಂತೇಳಿ. ಎಲ್ಲರೂ ಚೂರು ಚಿಕ್ಕ ಅಂತಾರೆ ನಮ್ಮೂರಾಗ. ನನ್ನ ಮೈದನೇ ಸರ್ ಅಂತ ಮನೆ ಆಳು ನನ್ನ ಮಗ. ಅದಕ್ಕೆ ಇವ್ರಿಗೆ ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದಿರೋದು. ಓ ಹೌದಾ ಮೇಡಮ್, ಈ ಥರ ಎಲ್ಲ ಮಾಡ್ತಿದ್ದಾಳ ಅವ್ರಿಗೆ? ಅವಳ ಗಂಡ ಅವಳು ಅಂದರೆ ಜೀವನೇ ಬಿಡ್ತಿದ್ದ. ಆದರೆ ಈ ಥರ ಮೋಸ ಮಾಡಬಾರ್ದಿತ್ತು ಬಿಡಿ ಸಲೀಮ್ಗೆ. ಅಯ್ಯೋ ಸರ್, ಮೊನ್ನೆ ಇವರೆಲ್ಲ ಸ್ಯಾರಿ ತಗೊಂಡೋದ್ರಲ್ಲ, ಅವ್ರದಕ್ಕೆ ಏನೇ ಈಗ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ನಮ್ದಕ್ಕೆ ಏನಾದ್ರು ಸೀರೆ ಡ್ಯಾಮೇಜ್ಗೆ ಕೊಟ್ಬಿಟ್ಟಿದ್ದೀವ? ನೋಡಿ ಅಮ್ಮ, ಸಲೀಮೆ ಬಂದ ಹಿಂದೆ ತಿರುಗಿ ನೋಡಿ, ಅಲ್ಲಿ ನಿಂತಿದ್ದಾನೆ. ಅವನೇ ಮಾತಾಡಕತ್ತಿರೋದು. ಅಯ್ಯೋ ನಿಮ್ದಕ್ಕೆ ಏನು ಮೇಡಮ್, ಹೊಡಿಬೇಕಾದ್ರೂ ನಗ್ತಾ ಇದ್ದೀರಾ? ನಮ್ದಕ್ಕೆ ಸೀರೆ ಏನಾದ್ರು ಡ್ಯಾಮೇಜ್ಗೆ ಕೊಟ್ಟಿದ್ದೀವ? ನಿಮ್ದಕ್ಕೆ ಈ ಥರ ಎಲ್ಲಾದ್ರೂ ಬಂದ್ಬಿಟ್ಟಿದ್ದೀರಾ? ನೆನ್ನೆ ಇಬ್ಬರು ಬಂದಿದ್ದರು, ಬಂದಿಲ್ಲ. ನಿಮ್ದಕ್ಕೆ 3 ಜನ ಮಾತ್ರ ಬಂದಿದ್ದೀರಾ? ಅಯ್ಯೋ ಅಣ್ಣ, ನಾವೇನು ನಿನ್ನ ಹತ್ರ ಸೀರೆ ಡ್ಯಾಮೇಜ್ ಆಗಿದೆ ಅಂತ ಹೊಡೆಯಕ್ಕೆ ಬಂದಿಲ್ಲ. ನಿನ್ನ ಜೀವನ ಪ್ಯಾಚ್ ಹಾಕಕ್ಕೆ ಬಂದಿದ್ದೀವಿ. ನಿನ್ನ ಜೀವನನೇ ಹಾಳಾಗಿದೆಯಲ್ಲ. ನಿನ್ನ ಹೆಂಡತಿ ಎಲ್ಲ ಅವಳೆ ಅಂತ ಗೊತ್ತು ಅಣ್ಣ ನಮಗೆ. ಗೊತ್ತಾ? ಅಯ್ಯೋ ನಮ್ದಕ್ಕೆ ಗೊತ್ತೇ ಆಗಲಿಲ್ಲ ನೋಡಿ. ಎಲ್ಲಿದ್ದಾರೆ ಮೇಡಮ್, ಎಲ್ಲಿದ್ದಾರೆ? ಅಯ್ಯೋ ಅಣ್ಣ, ನಿನ್ನೆ ನನ್ನ ಗಂಡಂಗೆ ಮದುವೆ ಮಾಡ್ಕೊತಿದ್ದೀವಿ. ಇನ್ನೊಂದು ಹುಡುಗಿ ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿಲ್ಲ, ಫಾತಿಮಾ ಅಂತೇಳಿ. ನೀವು ಪಾತಿ ಅಂತಂದ್ರೆ ನಂಗೆ ಅವಾಗ ಅರ್ಥ ಆಗಲಿಲ್ಲ. ಅವಳು ಸರೋಜಮ್ಮ ಅಂತ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ಚೂರು ಚಿಕ್ಕ ಅಂತೇಳಿ ನನ್ನ ಮೈದನ ಚಿಕ್ಕಣ್ಣ ಅಂತ ಕರೀತಾರೆ ಅವ್ರನ್ನೆಲ್ಲರೂ. ನೀವು ಚಿಕ್ಕಣ್ಣ ಅಂತ ಹೇಳಿದ್ರಲ್ಲ, ನಮ್ಮೂರು ಕರ್ಕೊಂಬಂದು ಇರಿಸ್ಕೊಂಡಿದ್ದಾರೆ. ಇವರಿಬ್ರು ಕಳ್ಳಾಟ ಗೊತ್ತಾಗಬೇಕಂತೇಳಿ ನನ್ನ ಗಂಡಂಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದು ನಾನು. ಆ ಲೌಡಿ ನಮ್ಮೂರಾಗ ನಾಟಕ ಮಾಡ್ಕೊಂಡಿದ್ದಾಳೆ ಅಣ್ಣ. ಬನ್ನಿ ತೋರಿಸ್ತೀನಿ ನಿಮಗೆ. ಅಯ್ಯೋ ಅಣ್ಣ, ನಿಮ್ದಕ್ಕೆ ಊರಾಗಿ ಬಂದು ಇವಳ್ದಕ್ಕೆ ಈ ಥರ ಮಾಡ್ತಾ ಇದ್ದಾಳ? ಇವಳ್ದಕ್ಕೆ ಮಾತ್ರ ಸುಮ್ಗೆ ಬಿಡೋದಿಲ್ಲ. ಬರ್ತೀನಿ ಹಿರಿ. ನಿಮ್ದಕ್ಕೆ ಯಾವ ಊರು ಅಂತ ಹೇಳಿ? ನಮ್ಮೂರು ಗದಗ ನೀರಣ್ಣೆಯ. ನೆಂಟಿ ಇಂಥ ಕಳ್ಳಾಟ ಆಡಕತ್ತಾಳ. ಬನ್ನಿ, ನಾಳೆ ಮದುವೆಗೂ ಮೊದಲೇ ಬನ್ನಿ. ಅವಳು ರೆಡಿ ಮಾಡೋಕ್ಕೂ ಮೊದಲೇ ನಾಳೆನೇ ಎಲ್ಲ ಚಾಪ್ಟರ್ ಕ್ಲೋಸ್ ಮಾಡ್ತೀನಿ ಅವಳು ನಿಮ್ಮ ಜೊತೆನೇ ಸಂಸಾರ ಮಾಡ್ಬೇಕು. ಆ ಥರ ನ್ಯಾಯ ಹಾಕಿಸ್ತೀನಿ ಅವಳು ಗೊತ್ತು. ಅಯ್ಯೋ ಈ ವಿಚಾರದಲ್ಲಿ ನಮ್ದಕ್ಕೆ ಅವ್ರ ಮ್ಯಾಗೆ ತುಂಬಾಗೆ ಪ್ಯಾರ್ಗೂ ಇದೆ ಮತ್ತೆ ಕೋಪಾಗೂ ಇದೆ ಅಕ್ಕ. ನಮ್ದಕ್ಕೆ ಬಿಡೋದಿಲ್ಲ ಅವ್ರನ್ನ. ನಮ್ದಕ್ಕೆ ನಿಮ್ಮ ಗಾದಿಗ್ನೂರಾಗೆ ನಮ್ದಕ್ಕೆ ಸಂಸಾರ ಮಾಡ್ತೀವಿ. ಅವ್ರದಕ್ಕೆ ಫಸ್ಟು ಕಾಚಾರ ಬಿಡಿಸ್ತೀವಿ. ನಡೀರಿ ಜಯಮ್ಮದು ಅಕ್ಕ. ನಿಮ್ದಕ್ಕೆ ಜಯಮ್ಮ ಅಂತ ಹೇಳಿದ್ರಿ ಎಲ್ಲ ನಿನ್ನೆ ಎಲ್ಲ. ನಡೀರಿ, ಅವ್ರದಕ್ಕೆ ಮಾತ್ರ ಸುಮ್ಕೆ ಬಿಡಲ್ಲ. ಹ್ಞೂ ಅಣ್ಣಯ್ಯ, ನಿನ್ನೆಂಟ್ರ ಮ್ಯಾಗ ನಿನ್ಗೆ ಎಷ್ಟು ಕೋಪ ಆಯ್ತು? ನನ್ನ ಮೈದನ ಮ್ಯಾಗ ನನಗೂ ಅಷ್ಟೇ ಕೋಪ ಆಯ್ತು. ನನ್ನ ಮೈದನ ನಿಂತು ನನ್ನ ತಂಗಿ ಆಗೋಳು ಮ್ಯಾಗ, ನನ್ನ ವರ್ಗಿತಿ ಮ್ಯಾಗ ಎಷ್ಟು ಹೊಟ್ಟೆ ಅವ್ರ ಗೊತ್ತಾ ಅಣ್ಣ? ನಡೀರಿ. ಹಾಂ ಸರಿ, ಬನ್ನಿ. ನಿಮ್ದಕ್ಕೆ ಅಕ್ಕ, ನಮ್ದಕ್ಕೆ ಬರ್ತೀವಿ. ನಮ್ದಕ್ಕೆ ಓನರ್ ಹತ್ರ ಪರ್ಮಿಷನ್ಗೆ ತೊಗೊಂಬರ್ತೀವಿ. ಸಲೀಮ್, ನಿಮ್ಮ ಮ್ಯಾಗ ನಮಗೆ ನಂಬಿಕೆ ಐತಿ. ನಿಮ್ದಕ್ಕೆ ಹೋಗಿ ಬನ್ನಿ. ನಿಮ್ದಕ್ಕೆ ಜೀವನ ಸರಿ ಮಾಡ್ಕೊಳ್ಳಿ. ನಮ್ದಕ್ಕೆ 2 ದಿನ ವ್ಯಾಪಾರ ನಾವೇ ಮಾಡ್ಕೋತೀವಿ. ಮತ್ತು ಅಲ್ಲೇ ಉಳ್ಕೋಬೇಡಿ. ದಿನ ಬರ್ತಾ ಇರಿ ಸೀರೆ ಅಂಗಡಿಗೆ. ಅಯ್ಯೋ ಸರ್, ನಾನು ಕೆಟ್ಟಿರೋದನ್ನ ಚೆನ್ನಾಗಿ ಜೀವನ ತಗೊಂಡು ಕೊಟ್ಟಿದ್ದೆ ನೀವು. ನಿಮ್ದಕ್ಕೆ ಅಂಗಡಿ ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ನಿಮ್ದಕ್ಕೆ ಬರ್ತೀವಿ ನಾವು. ಇಲ್ಲಿ ಹೋಗಿ ಇವ್ರದಕ್ಕೆ ನಮ್ದಕ್ಕೆ ಹೆಂಡ್ತಿಲಿ ಸರಿಯಾಗಿ ಪಾಠ ಕಲಿಸ್ತೀವಿ. ಹ್ಞೂ ಸಲೀಮ್ದು ನಿಮ್ದಕ್ಕೆ ಹೆಂಡ್ತಿಗೆ ತುಂಬಾಗೆ ಕೋಪಾಗೆ ಇದೆ. ಅವ್ರದ್ದು ನೀವು ಆವಾಗ ಆ ಥರ ಇದ್ರಿ ಅಂತ ಹೇಳಿ ಅವ್ರದಕ್ಕೆ ವಿವರಣೆ ಮಾಡಿ ಹೇಳಿ ನಿಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರದಕ್ಕೆ ಬಿಡೋಕ್ಕೆ ಹೋಗಬೇಡಿ. ಇಲ್ಲ ಸರ್, ಬಿಡೋದ? ನಮ್ದಕ್ಕೆ ಅವ್ರನ್ನ ಬಿಡೋದೇ ಇಲ್ಲ. ಅವ್ರದಕ್ಕೆ ಹೇಗೆ ಕರ್ಕೊಂಡ್ಬಂದು ಬುದ್ಧಿ ಕಲಿಸ್ಬೇಕು ಅಂತ ನಮ್ದಕ್ಕೆ ಗೊತ್ತಿದೆ. ಅದೇ ಊರಾಗೆ ಸಂಸಾರ ಮಾಡ್ತೀವಿ. ಅವ್ರದಕ್ಕೆ ಬುದ್ಧಿ ಕಲಿಸ್ತೀವಿ ಅಷ್ಟೇ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.